Tej Jewelers and Diamond House, Beyond Limits. Women Redefining Success. ನಮಸ್ಕಾರ ವೀಕ್ಷಕರೇ, V4 ನ್ಯೂಸ್ ಮತ್ತು Shet Jewels and Diamond House ಪ್ರಸ್ತುತಪಡಿಸುವ ಬಿಯಾಂಡ್ ಲಿಮಿಟ್ ವಿಮೆನ್ ರೀಡಿಫೈನಿಂಗ್ ಸಕ್ಸಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ಅನುಷ್. ವೀಕ್ಷಕರೇ, ಈ ವಾರದ ಅತಿಥಿ ಡಾಕ್ಟರ್ ಫ್ರಾನ್ಸಿಸ್ಕಾ ತೇಜ್. ಇವರು ವಿಸ್ಡಮ್ ಎಡ್ನ ಮಾಲಕರಾಗಿದ್ದಾರೆ. ಬನ್ನಿ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕನಸಿರ್ತದೆ. ಅಂಥದ್ರಲ್ಲಿ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗಂತೂ ತನ್ನ ಉತ್ತಮ ಶಿಕ್ಷಣವನ್ನು ಅಥವಾ ಉನ್ನತ ಶಿಕ್ಷಣವನ್ನು ಒಳ್ಳೆಯ ಒಂದು ಯೂನಿವರ್ಸಿಟಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ಹಂಬಲ ಇರ್ತದೆ. ಅದರಲ್ಲೂ ಹೊರಗಿನ ದೇಶಗಳಿಗೆ ಹೋಗಿ ನಾನು ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳುವಂತಹ ತುಂಬ ಹಂಬಲ ವಿದ್ಯಾರ್ಥಿಗಳೆಲ್ಲರಲ್ಲೂ ಕೂಡ ಇದೆ. ಇಂಥ ಒಂದು ಕನಸನ್ನು ನನಸಾಗಿಸ್ಲಿಕ್ಕೋಸ್ಕರ ಮಂಗಳೂರಿನಲ್ಲಿ ವಿಸ್ಡಮ್ ಎಜುಕೇಷನ್ ಹೇಳುವಂತಹ ಒಂದು ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳಿಗೆ ಸದಾ ಪ್ರೋತ್ಸಾಹಿಸ್ತಾ ಇದೆ. ಇಂತಹ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡುವಲ್ಲಿ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ನೆಟ್ವರ್ಕ್ ತುಂಬ ಸಹಕಾರಿಯಾಗಿದೆ. ಇದರ ಮಾಲೀಕರಾದಂತಹ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಏನಿದೊಂದು ಸಂಸ್ಥೆ? ವಿಸ್ಡಮ್ ಎಡ್ ಎನ್ನುವಂತಹ ಸಂಸ್ಥೆ ನಾವು ಹುಟ್ಟು ಹಾಕಿರುವಂಥದ್ದು ಸುಮಾರು ವರ್ಷಗಳ ಹಿಂದೆ. ವಿ ಆರ್ ವೆರಿ ಇಮೋಷ್ನಲಿ ಅಟ್ಯಾಚ್ಡ್ ಟು ಇಟ್. ರಾದರ್ ಐ ಆಮ್ ವೆರಿ ಇಮೋಷ್ನಲಿ ಅಟ್ಯಾಚ್ಡ್ ಟು ಇಟ್ ಬಿಕಾಸ್ ಇದನ್ನು ನಾನು ಬಿಸ್ನೆಸ್ ಅಂತ ಕರೀಲಿಕ್ಕೆ ಇಷ್ಟಪಡೋದಿಲ್ಲ. ರಾದರ್ ಐ ವುಡ್ ಸೇ ದಿಸ್ ಇಸ್ ಅ ಮಿಷನ್. ವಿಸ್ಡಮ್ ಎಡನ್ನು ಹೇಗೆ ನಾವು ಹುಟ್ಟು ಹಾಕಿದ್ವಿ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾನು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಟೀಚರಾಗಿ ಕೆಲಸ ಮಾಡಿ ಆ್ಯಸ್ ಅ ಲೆಕ್ಚರರ್ ಐ ವರ್ಕ್ಡ್ ಇನ್ ದಿ ಟೀಚಿಂಗ್ ಡಿಪಾರ್ಟ್ಮೆಂಟ್, ಐ ವರ್ಕ್ಡ್ ಇನ್ ದಿ ಅಡ್ಮಿಷನ್ಸ್ ಡಿಪಾರ್ಟ್ಮೆಂಟ್, ಐ ವರ್ಕ್ಡ್ ಆಸ್ ಅ ಪಾರ್ಟ್ ಆಫ್ ದ ಸ್ಕಾಲರ್ಶಿಪ್ ಟೀಮ್ ಇನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್. ಇಂಡಿಯಾದಲ್ಲಿ ಕೂಡ MS ರಾಮಯ್ಯದಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನನ್ನ ಕರಿಯರ್ ಸ್ಟಾರ್ಟ್ ಆದಾಗ ಐ ಹ್ಯಾಡ್ ವರ್ಕ್ ದೇರ್. ಸೊ ಹೀಗೆ ಬೇರೆ ಬೇರೆ ಕಡೆ ವರ್ಕ್ ಮಾಡಿ ಇಂಡಿಯಾಗೆ ವಾಪಸ್ ಬಂದು ಇಲ್ಲಿ ಐ ಆಲ್ವೇಸ್ ವಾಂಟೆಡ್ ಟು ಬಿ ಆನ್ ಎಂಟ್ರಪ್ರಿನ್ಯೂರ್. ಹೀಗೆ ಆದಾಗ ಮಂಗಳೂರಲ್ಲಿ ನಾನು ಏನು ಗಮನಿಸಿದ್ದು ಅಂತಂದರೆ ಬಹಳಷ್ಟು ಮಕ್ಕಳು ಅಬ್ರಾಡ್ ಸ್ಟಡೀಸ್ ಮಾಡಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡಿರ್ತಾರೆ. ಆದರೆ ಎಲ್ಲಿ ಓದಬೇಕು, ಎಲ್ಲಿ ಯಾವ ಥರದಲ್ಲಿ ಹೋಗಬೇಕು, ಹೌದು, ಪ್ರಾಪರ್ ಆದ ಗೈಡ್ಲೈನ್ಸ್ ಇಲ್ಲ. ಆದರೂ ಕೂಡ ನನ್ನ ಏಮ್ ಅಷ್ಟು ದೊಡ್ಡದಿರಲಿಲ್ಲ. ನಾನು ಜಸ್ಟ್ ಒಂದು ಸ್ಟಾರ್ಟ್ ಮಾಡಿದ್ದು ಈ ಇನ್ಸ್ಟಿಟ್ಯೂಟನ್ನು ಹೊರಗೆ ಹೋಗುವಂತಹ ಅಬ್ರಾಡ್ ಸ್ಟಡಿ ಮಾಡಲಿಕ್ಕೆ ಹೋಗುವಂತಹ ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಬೇಕು. ಸೊ ಅದಕ್ಕೆ ಟ್ರೈನಿಂಗ್ ಕೊಡುವ ಅಂತ ಹೇಳಿ ಈ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿದ್ದು ಇನಿಷಿಯಲಿ. ಸೊ ಬರ್ತಾ ಏನಾಯಿತು ಅಂತ ಹೇಳಿದ್ರೆ, ನಮ್ಮಲ್ಲಿ 1 ಮಂತ್ 1.5 ಮಂತ್ ಕೋಚಿಂಗ್ಗೆ ಬರುವ ಮಕ್ಕಳು ಅವರು ಯಾವಾಗಲೂ ಬಂದು ಕೋಚಿಂಗ್ ತಗೊಳ್ತಾ ಅದೊಂದು 1.5 ಮಂತಲ್ಲಿ ನಾವು ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡುವಾಗ ತುಂಬ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ರು. ಬಿಕಾಸ್ ರೆಸ್ಟ್ ಆಫ್ ದ ಪ್ರೊಸೆಸ್ ಹ್ಯಾಸ್ ಟು ಬಿ ಡನ್ ಅಲ್ವಾ. ಸೊ ದೇ ವಿಲ್ ಬಿ ಇನ್ ಟಚ್ ವಿತ್ ಸಮ್ಮನ್ ಎಲ್ಸ್ ಫಾರ್ ದಟ್ ಪ್ರಾಸೆಸ್. ಸೊ ಬಂದು ನಮ್ಮಲ್ಲಿ ಶೇರ್ ಮಾಡುವಾಗ, ಈಗ ನಾನು UK ಹೋಗ್ತಾ ಇದ್ದೇನೆ, ಒಂದು ರಸಲ್ ಗ್ರೂಪ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೇನೆ ಅಂತಂದರೆ, the information that is shared with me about the process was not seeming accurate to me because I knew how exactly it works. ಸೊ ಈ ಥರ ಎಲ್ಲ ಮಿಕ್ಸ್ಡ್ ಅಪ್ ಇನ್ಫಾರ್ಮೇಷನ್ನ ತೊಗೊಂಡು ಬಂದಾಗ ನನ್ನ ಮನಸ್ಸಿಗೆ ಒಂದು ಅನಿಸಿದ್ದು, ಅಯ್ಯೋ, ನನಗೆ ಇಷ್ಟು ಇನ್ಫಾರ್ಮೇಷನ್ ಫಸ್ಟ್ ಆ್ಯಂಡ್ ನಾಲೆಜ್ ಇರುವಾಗ ನಾನು ಯಾಕೆ ಈ ನಾಲೆಜನ್ನು ಕೊಡಬಾರ್ದು ಅಂತ ಹೇಳಿ ಇದೊಂದು ವಿಸ್ಡಮ್ ಎಡ್ ಅನ್ನುವ ಸಂಸ್ಥೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದು. ಮೋರ್ ಓವರ್ ಇಟ್ ಈಸ್ ಗಿವಿಂಗ್ ಸರ್ವಿಸ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಪ್ರಾಪರ್ ಆಗಿ ಒಂದು ಗೈಡ್ ಲೈನ್ಸ್ ಅನ್ನ ಕೊಡುವಂತದ್ದು. ಈಗ SSLC ಆಗ್ತದೆ, PUC ಆಗ್ತದೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ ಅಂತವರಿಗೆ ಈ ಒಂದು ಇನ್ಸ್ಟಿಟ್ಯೂಷನ್ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಿ ಹೇಳ್ಬೋದು. ಎಸ್ ಮೇಡಮ್, ಈಗ ಹೇಗೂ ಟೈಮ್ ಕೂಡ ಕರೆಕ್ಟ್ ಆಗಿದೆ. ಡಿಸಿಷನ್ ಅನ್ನ ತಗೊಳ್ಳುವಂತ ಟೈಮ್ ಸ್ಟೂಡೆಂಟ್ಸ್ಗಳಿಗೆ, ನಾನು ನೆಕ್ಸ್ಟ್ ಏನ್ ಮಾಡಬೇಕು, ನಂದು SSLC ಆಯ್ತು, ನಂದು PUC ಆಯ್ತು, ಏನ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ವೀಕ್ಷಕರೇ, ಈ ಒಂದು ಸಂಸ್ಥೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಏನಾದರೂ ಒಂದು ಹೈಯರ್ ಎಜುಕೇಶನ್ ಅನ್ನ ಮಾಡಬೇಕು ಅಂತ ಹೇಳಿ ಆದ್ರೆ ಈ ಒಂದು ಸಂಸ್ಥೆಗೆ ಹೋದ್ರೆ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಶನ್ ಸಿಗ್ತದೆ ಅಂತ ಹೇಳ್ಬೋದು. ಮೇಡಮ್, ಈ ಒಂದು ನಿಮ್ಮ ಸಂಸ್ಥೆ ಎಲ್ಲಿದೆ ಅಂತ ಹೇಳ್ಬೋದಾ? ನಮ್ಮ ವಿಸ್ಡಮ್ ಎಡ್ ಸಂಸ್ಥೆ ಓಷನ್ ಪರ್ಲ್ ಹೋಟೆಲ್, ಕೊಡಿಯಾಲ್ಬೈಲ್, ಪಾಸ್ಪೋರ್ಟ್ ಸೇವಾ ಕೇಂದ್ರದ ಹತ್ತಿರ ಓಷನ್ ಪರ್ಲ್ನ ಅಪೋಸಿಟ್ ಬಿಲ್ಡಿಂಗ್ ಇನ್ಲ್ಯಾಂಡ್ ಆರ್ನೆಟಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಲೊಕೇಟ್ ಆಗಿದೆ. ಸೊ ನಿಮಗೆ ಬರಲಿಕ್ಕೇನು ಕಷ್ಟ ಆಗೋದಿಲ್ಲ. ಪಾರ್ಕಿಂಗ್ ಸ್ಪೇಸ್ ಇದೆ. ಎಷ್ಟೊಂದು ಜನ ಪಾರ್ಕಿಂಗ್ ಇಲ್ಲ ಅಲ್ಲಿ ಅಂದ್ಕೊಂಡು ಅವಾಯ್ಡ್ ಮಾಡ್ತಾರೆ, ಬಟ್ ಪಾರ್ಕಿಂಗ್ ಇದೆ. ಬೇಸ್ಮೆಂಟಲ್ಲಿ 2 ಲೇಯರ್ಸ್ ಪಾರ್ಕಿಂಗ್ ಇದೆ. ಎನಿ ಟೈಮ್ ಬರ್ಬೋದು, ಎನಿ ಟೈಮ್ ನಾವು ಅವೈಲೇಬಲ್ ಇದ್ದೀವಿ. ನಿಮಗೆ ಟೈಮ್ ಕನ್ಸ್ಟ್ರೆಂಟ್ಸ್ ಇದ್ದರೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು ಅಥವಾ ವಾಕಿನ್ ಮಾಡ್ಬೋದು. ಬಟ್ ಐ ಆಲ್ವೇಸ್ ಅಪ್ರಿಷಿಯೇಟ್ ಟೇಕ್ ಎನ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಕಮ್ ಇಫ್ ಯಾರಾದರೂ ಬರೋದಾದರೆ, ಸೊ ದಟ್ ವೇಟಿಂಗ್ ಟೈಮ್ ಕ್ಯಾನ್ ಬಿ ಅವಾಯ್ಡೆಡ್. ಫೇಸ್ ಟು ಫೇಸ್ ಆಗಿ ನಾವು ಮಾತಾಡಿದ್ರೆ ಜಾಸ್ತಿ ಕ್ಲಾರಿಟಿ ಸಿಗಬಹುದು ಅಂತ ಹೇಳುವಂಥದ್ದು ಅಂತ ಹೇಳಿ. ಎಸ್ ಮೇಡಮ್, ಇನ್ನು ನಿಮ್ಮ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ, ಸೊ ನಿಮಗೆ ಒಂದು ಎಂಟರ್ಪ್ರನರ್ ಆಗಬೇಕು ಅಂತ ಹೇಳಿ ಇತ್ತಾ? ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಂತ?
ಓಕೆ, ಚೈಲ್ಡ್ಹುಡ್ ಡೇಸಲ್ಲಿ ನೀವು ನನ್ನನ್ನು ಕೇಳಿದರೆ ಐ ಬಿಲಾಂಗ್ ಟು ಅ ವೆರಿ ವಾಟ್ ವುಡ್ ಐ ಸೇ ನಾಟ್ ಇವನ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಐ ಆಮ್ ದ ಫಸ್ಟ್ ಜನರೇಷನ್ ಆಂಟ್ರಪ್ರಿನರ್. ಮನೇಲಿ ತುಂಬ ಕಷ್ಟ ಇತ್ತು. ಮತ್ತು ಮೈ ಚೈಲ್ಡ್ಹುಡ್ ಐ ಸ್ಟಡಿಡ್ ಇನ್ ಅ ಕಾನ್ವೆಂಟ್ ಸ್ಕೂಲ್ ಇನ್ ಮೈಸೂರು. ಸೊ ಐ ವೆಂಟ್ ದೇರ್, ಐ ಸ್ಟಡಿಡ್ ದೇರ್. ದೆನ್ ನಂದು PUC ಡಿಗ್ರಿ ಮಾಡಲಿಕ್ಕೆ ನಾನು ಊರಿಗೆ ವಾಪಸ್ ಬಂದೆ. ಐ ಸ್ಟಡಿಡ್ ಇನ್ ಮೆಲಾಗ್ರೆಸ್ ಕಾಲೇಜ್, ಕಲ್ಯಾಣ್ಪುರ್, Udupi hatra. I studied there. But then when I was studying also, even my teachers always told that, you know, I always wanted to stand out of the crowd. Adondu urge ನನಗೆ ಸಣ್ಣದ್ರಿಂದ ಇತ್ತು. ಲೀಡರ್ಶಿಪ್ ಕ್ವಾಲಿಟಿ ಅಂತ. ಹೌದು, ಲೀಡರ್ಶಿಪ್ ಕ್ವಾಲಿಟಿ ಅಂತ ಇರ್ತಿತ್ತು. ಯಾರಾದ್ರು ಏನಾದರೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ ನನಗೆ ಅನಿಸ್ತಾ ಇತ್ತು ಇದು ಸರಿ ಹೋಗ್ತಾ ಇಲ್ಲ, ಇನ್ ಸಮ್ ವೇ ಐ ಕ್ಯಾನ್ ಚೇಂಜ್ ಇಟ್ ಅಂತ. ಅದು ತುಂಬ ಅನಿಸ್ತಾ ಇತ್ತು. ಆ್ಯಂಡ್ ನಂದು ಟೀಚರ್ಸ್ ಕೂಡ ಅದೇ ಥರ ನನಗೆ ಆಪರ್ಚುನಿಟೀಸ್ ಕೊಡ್ತಾ ಬಂದರು. ಆ್ಯಂಡ್ ದೆನ್ ಐ ವಾಸ್ ಇಂಟು ಎವ್ರಿಥಿಂಗ್. ಐ ವಾಸ್ ಇಂಟು, ಯು ಮೇ ನಾಟ್ ಬಿಲೀವ್, ಐ ವಾಸ್ ಇಂಟು ವೇಟ್ ಲಿಫ್ಟಿಂಗ್, ಐ ವಾಸ್ ಇಂಟು ಪವರ್ ಲಿಫ್ಟಿಂಗ್, I was into sports, I was into all the clubs, I was into yoga, I was into coaching students, everything I did. And then I wanted to make a mark, I wanted to achieve something, and I wanted to give back to the society because ಕಷ್ಟ ಏನು ಅಂತ ನಾವು ಸಣ್ಣದರಲ್ಲೇ ನೋಡಿಬಿಟ್ಟಿದ್ವಿ. So it was like that. And then time came for me to decide what should I be doing, what career I should be choosing. So ಹೀಗೆ ಕೂತ್ಕೊಂಡು ನಮ್ಮ ಅಪ್ಪನ ಹತ್ರ ಮಾತಾಡ್ತಾ ಇರುವಾಗ I asked him, which is the right profession for me, what do you feel I would do great. So ಅವರು ಹೇಳಿದರು, I am not sure where you will do great, but then ನಿನ್ಗೆ ಏನಾದ್ರು ಮನಸ್ಸಿದ್ರೆ you choose between these two professions. One is nursing, second one is teaching. So both service sector. ಹೌದು, ಯಾಕೆ ಅಪ್ಪ ಅಂತ ಕೇಳಿದಾಗ ಅವರು ಹೇಳಿದರು, you know, these are the divine professions. There might be other divine professions, but these are the two divine professions because you are going to make life of somebody. Nursing ಅಲ್ಲಿ ಕೂಡ ಒಬ್ಬ ಇನ್ನೇನು ಹೋಪ್ಸ್ ಕಳ್ಕೊಂಡಿದ್ದಾರೆ, ಇನ್ನೇನು ಲಾಸ್ಟ್ ಸ್ಟೇಜಸಲ್ಲಿ ಇದ್ದಾರೆ. ಇಫ್ ಯು ಟೇಕ್ ಗುಡ್ ಕೇರ್, probably that person can come back and live for many more years. Teaching is also same. We are giving life to someone. So ಈ ರೀಸನಿಂದಾಗಿ I got into teaching. I chose education. So ಈ ಥರ ಆದಾಗ then I have also done my B.Ed. I'm a BSc graduate. So after studying maths, physics, chemistry, biology, I liked mathematics more. So I also fell in love with statistics, which I am into now. And then I also did my B.Ed. B.Ed ಯಾಕೆ ಮಾಡಿದ್ದು ಅಂತಂದರೆ, there were my friends asking, why are you wasting your time, just B.Ed ಮಾಡಿ, will you be happy, go for masters ಅಂತ ಹೇಳಿ. But I said no, I am very sure, at that age only I was very sure that I wanted to get into education. So I did my B.Ed ಆದ ನಂತರ I felt that yes, my friends were correct and I can do much more ಅಂತ ಹೇಳಿ. So I joined for my MBA in MS Ramaiah Institute. It was a very costly affair at my time. I had to spend a lot of money to get admission there, but then somehow I managed to get in there. Alli odid nantra I started working for IBM in Bangalore. I started working, but then I had that urge to do my PhDs. Resources sikta irilla sariyagi. We had to sit in the library then. So somehow I felt that no, my calling is again education. Innondu funny aspects, when I was doing my MBA, teachers, it's very usual question that teachers ask, what's your objective, why are you here to do MBA? Hige kelta daga I still remember standing up and answering them that I'll complete my MBA and I'll get back to education. I had again my friends laughing at me and asking, business Francisca, administration and yes, teaching. You are doing business administration. You come all the way from Udupi to Bangalore, that to into MS Ramaiah, and then why again getting back into education? Do you think there's enough money? I said, you know, for me money comes later, but then I wanted to get into teaching, get into education because that gives me a lot of satisfaction. I'm very happy that I'm into education and I'm with the students. Students are they're always energetic, they're always up to date, and I'm happy that I'm catering to this segment. Yes. ನೀವು ಹೇಳಿದ್ರಿ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮಗೆ ತುಂಬಾ ಕಷ್ಟ ಇತ್ತು ಅಂತ ಹೇಳಿ ಆ ಕಷ್ಟವನ್ನ ಬೇರೆಯವರಿಗೆ ಕೊಡೋದು ಬೇಡ ಅಂತ ಹೇಳಿ ನೀವು ಈ ಒಂದು ಟೀಚಿಂಗ್ ಫೀಲ್ಡ್ ಗೆ ಬಂದಿದ್ದೀರಾ ಅಂತ ಹೇಳ್ಬೋದು. ಅದೇ ರೀತಿ ಈಗ ತುಂಬಾ ಮಕ್ಕಳಿಗೆ ಈಗ ಗೈಡ್ ಲೈನ್ಸ್ ಅನ್ನ ಕೊಡ್ಲಿಕ್ಕೆ ಪೇರೆಂಟ್ಸ್ ಗಳು ಇದ್ದಾರೆ, ಒಂದಷ್ಟು ಎಜುಕೇಟೆಡ್ ಪೇರೆಂಟ್ಸ್ ಗಳಿದ್ದಾರೆ, ಒಂದಷ್ಟು ಜನರಿಗೆ ಎಜುಕೇಟೆಡ್ ಪೇರೆಂಟ್ಸ್ ಗಳು ಇಲ್ಲ ಅಂತ ಹೇಳ್ಬೋದು. ಅಂಥವ್ರಿಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಮ್ಮ? ಆ ರೀಸನಿಗೆ ವಿಸ್ಡಮ್ ಎಡ್ ಅನ್ನ ನಾವು ಹುಟ್ಟು ಹಾಕಿದ್ದು. ವಿಸ್ಡಮ್ ಎಡ್ ಅಲ್ಲಿ ಇಲ್ಲಿ ತನಕ ನಾವು ಸಾವಿರಾರು ಮಕ್ಕಳನ್ನ ಅಬ್ರಾಡ್ ಕಳ್ಸಿದ್ದೇವೆ. ವಿ ಲಿಟ್ರಲಿ ಹೆಲ್ಪ್ ಸ್ಟೂಡೆಂಟ್ಸ್ ಟು ಗೆಟ್ ಇನ್ ಟು ಆಲ್ ದ ಕಂಟ್ರೀಸ್. US ಆಗಿರ್ಬೋದು, UK, ಆಸ್ಟ್ರೇಲಿಯಾ, ಜರ್ಮನಿ, ಇಟಲಿ, ಆಸ್ಟ್ರಿಯಾ, ಫಿನ್ಲ್ಯಾಂಡ್, ಐರ್ಲ್ಯಾಂಡ್, ಮಾಲ್ಟಾ, ಚೆಕ್ ರಿಪಬ್ಲಿಕ್. ನೀವು ಎಲ್ಲಿ ಹೋಗ್ಬೇಕಂತ ಹೇಳಿ ವಿ ವಿಲ್ ಡೂ. ರೀಸನ್ ಇಸ್ ವಿ ಕೀಪ್ ಆನ್ ರಿಸರ್ಚಿಂಗ್
to understand where the education is much affordable. ನೀವು ಇವತ್ತು ಒಂದು ಬೆಂಗಳೂರಿಗೆ ಹೋಗಿ MBA ಮಾಡ್ತೇನೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಹ್ಯಾವ್ ಟು ಸ್ಪೆಂಡ್ ಇನ್ ಲ್ಯಾಕ್ಸ್ ಟುಗೆದರ್, ರೈಟ್? ಒಂದು ಆವ್ರೇಜ್ ಹೇಳಿದರೆ ಒಂದು 8 ರಿಂದ 10 ಲಕ್ಷ ಅಂತೂ ಆಗೇ ಆಗುತ್ತೆ. ಪ್ಲಸ್ ದರ್ ಇಸ್ ಫುಡ್, ದೇರ್ ಅಕೊಮಡೇಷನ್, ಹಾಸ್ಟೆಲ್, ಸೋ ಮೆನಿ ಥಿಂಗ್ಸ್ ಕಮ್ ಅಲಾಂಗ್ ವಿತ್ ದಟ್. ಸೊ ನಾನೀಗ ನೀವು ಒಂದು ಕಂಟ್ರಿ ಹೇಳಿದ್ರೆ, ನೀವು ನನಗೆ ಜಸ್ಟ್ ನನ್ನ ಹತ್ರ ಒಂದು 5 to 6 lakhs ಬಜೆಟ್ ಇದೆ ಅಂತ ಹೇಳಿದ್ರೆ, ಐ ಕ್ಯಾನ್ ಸೆಂಡ್ ಯು ಅಬ್ರಾಡ್. ಆಲ್ತು ಫಾಲ್ತು ಯೂನಿವರ್ಸಿಟಿ ಅಲ್ಲ, ವಿ ಆರ್ ವೆರಿ ಜೆನ್ವನ್ ಇನ್ ವಾಟ್ ವಿ ಡೂ. ವಿ ಕ್ಯಾನ್ ಸೆಂಡ್ ಯು ಟು ಅ ವೆರಿ ಗುಡ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಗೆಟ್ ಯು ಕಂಪ್ಲೀಟ್ ಯುವರ್ ಸ್ಟಡೀಸ್, 2 years ಸ್ಟಡೀಸ್ ಓವರ್ ದೇರ್, ಮಾಸ್ಟರ್ಸ್. ಅದೇ ಥರ ಜರ್ಮನಿ ಅಂತ ಪ್ಲೇಸಲ್ಲಿ, ಜರ್ಮನಿ ಗಿವ್ಸ್ ಫ್ರೀ ಎಜುಕೇಷನ್. Complete 2 years masters is free in Germany, which most of the children do not know today. Other than that, I would say there are scholarships, many scholarships. ನಾನು ಓದ್ತಾ ಇರುವಾಗ scholarships ಅಂತ ಹೇಳಿದ್ರೆ, there was one stigma in the society that scholarships are meant for ಬಡ ಮಕ್ಕಳಿಗೆ ಮಾತ್ರ ಅಂತ ಹೇಳಿ, right? Today it is not that case. Scholarship is meant for those students who are aspiring to learn, aspiring to come up in life, but they need little assistance. So there are merit scholarships, there are government, Karnataka government ಎಷ್ಟು ಸಪೋರ್ಟ್ ಮಾಡುತ್ತೆ ಇವತ್ತು. They give up to 10 lakh rupees to the deserving candidates, but you'll have to get into some minority, some category. So those specifications are there. ಅದು ಅಲ್ಲದೆ ಇದ್ರೂ ಕೂಡ ದೇವರಾಜ್ ಅವರಸ್ಗೂ ಸ್ಕಾಲರ್ಶಿಪ್ಸ್ ಇದೆ, ಯೂನಿವರ್ಸಿಟಿಯಿಂದ ಮೆರಿಟ್ ಸ್ಕಾಲರ್ಶಿಪ್ಸ್ ಇದೆ. There are variety of scholarships, sports scholarships are there. Merit scholarships, when I am telling, I had a student from Aloysius who scored around 92% in her PUC. 80% scholarship she got, and she just had to pay 20% of the fees. She is studying, very comfortably right now. These are the things. And Germany students, they hardly spend 1.5 lakh, 2 lakh rupees. ಏನಕ್ಕೆ ಫ್ಲೈಟ್ ಟಿಕೆಟ್ಸ್ ಅಥವಾ ಅವ್ರದ್ದು ವೀಸಾ ಪ್ರೊಸೆಸಿಂಗ್ ಈ ಥರ. They are there, they are studying, they are into good jobs today. So ಇದೆಲ್ಲ, so I would say till now, ಇಲ್ಲಿ ತನಕ ಹೋಗಿರೋ ಮಕ್ಕಳಲ್ಲಿ I would say 99.999% we make sure that each and every student will get one or the other benefit. So we are working towards this, and we are equipped with our team members. Everybody works. We are very happy to have our team who has really understood what is our mission, what is our goal, and they all are supporting us. ಎಸ್, ಈಗ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಒಂದು ಪುವರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ಸ್ಟೂಡೆಂಟ್ ಕಲೀಲಿಕ್ಕೆ ತುಂಬಾ ಹುಷಾರಿರ್ತಾರೆ, 90+ ಮಾರ್ಕ್ಸ್ ಅನ್ನು ತೆಗೆದಿರ್ತಾರೆ. ಸೊ ಅವರಿಗೆ ಏನಾದರೂ ಒಂದು ಸ್ಟಡಿ ಮಾಡಬೇಕು ಅಂದ್ರೆ ಮನೆಯಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಯಾವ ತರ ಅವರಿಗೆ ಸಿಗ್ತದ ಸೀಟ್? ಮ್ಯಾಮ್, ನಾವು ಅವರಿಗೆ ಸೀಟ್ ಸಿಗುತ್ತೆ, ಅವರಿಗೆ ಲೋನ್ ಫೆಸಿಲಿಟಿ ಮಾಡಿಕೊಡ್ತೇವೆ ನಾವು. ಅವ್ರು ಓದಬೇಕಾದ್ರೆ ಯಾವುದೂ ಚಿಂತೆ ಇಲ್ಲದೆ ಅವರು ಓದುವ ಫೆಸಿಲಿಟಿ ಉಂಟು. ಮತ್ತು ನಾನು ಸ್ಕಾಲರ್ಶಿಪ್ಸ್ ಹೇಳಿದೆ, ಆ ಸ್ಕಾಲರ್ಶಿಪ್ಸ್ ಗೈಡೆನ್ಸನ್ನು ಕೂಡ ನಾವು ಕೊಡ್ತೇವೆ. ಯಾವಾಗ ಸ್ಕಾಲರ್ಶಿಪ್ ವಿಂಡೋ ಓಪನ್ ಆಗುತ್ತೆ, ಯಾವಾಗ ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೆ ಏನು ರಿಕ್ವೈರ್ಮೆಂಟ್ಸು, ಲೋನ್ಸ್ ಯಾವ ಬ್ಯಾಂಕಲ್ಲಿ ಎಷ್ಟು ತನಕ ನಾನ್ ಕೊಲ್ಯಾಟ್ರಲ್ ಲೋನ್ ಸಿಗ್ತದೆ ಅಥವಾ ಕೊಲ್ಯಾಟ್ರಲ್ ಲೋನ್ ಸಿಗ್ತದೆ, ಎವ್ರಿಥಿಂಗ್ A to Z we will. ಇದು ಅಲ್ದೇನೆ we also have taken license to run TOEFL and G. ಈ TOEFL ಅನ್ನೋ ಎಕ್ಸಾಮ್ ಯಾವುದೇ ಸ್ಟೂಡೆಂಟ್ ಅಬ್ರಾಡ್ ಎನಿ ಡೆಸ್ಟಿನೇಷನ್ಗೆ ಹೋಗ್ಬೇಕಾದ್ರೆ ಅವರೊಂದು ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಎಕ್ಸಾಮನ್ನು ಕ್ಲಿಯರ್ ಮಾಡಲೇಬೇಕು. ದಿಸ್ ಇಸ್ ಮ್ಯಾಂಡೇಟ್ರಿ ಬಿಕಾಸ್ ದೇ ಆರ್ ಗೋಯಿಂಗ್ ಟು ಸ್ಟಡಿ ಒನ್ ಆಫ್ ದ ಹೌದು ವೆರಿ ಬೇಸಿಕ್ ಸ್ಟೆಪ್ ದಿಸ್ ಇಸ್. ಸೊ ಆ ಟೆಸ್ಟ್ ಸೆಂಟರ್ ಮಂಗಳೂರಲ್ಲಿ ಇರಲಿಲ್ಲ, ಬೆಂಗಳೂರಿಗೆ ಹೋಗಬೇಕಿತ್ತು ಸ್ಟೂಡೆಂಟ್ಸ್. ಸೊ ಬೆಂಗಳೂರಿಗೆ ಒಮ್ಮೆ ಹೋದರೆ ನಿಮಗೆ ಗೊತ್ತುಂಟು ಇವತ್ತಿದ್ದು ಖರ್ಚು ಎಷ್ಟು ಅಂತ ಹೇಳಿ. ಅಲ್ಲಿ ಹೋದ ತಕ್ಷಣ ಟೆಸ್ಟ್ ಮುಗಿಸಿ ಅಂದರೆ ತಕ್ಷಣವೇ ಹೊರಡ್ಲಿಕ್ಕಾಗೋದಿಲ್ಲ, ಒಂದು ಸ್ಟೇಗೆ ನಿಲ್ಲಬೇಕಾಗ್ತದೆ. ಅವ್ರದ್ದು ಫುಡ್ಡು ಇದೆಲ್ಲ ಒಂದು ಮಗುವಿಗೆ ಲೋ ಇನ್ಕಮ್ ಇರುವ ಫ್ಯಾಮಿಲಿಗೆ ತುಂಬ ಕಷ್ಟ ಆಗ್ತಿತ್ತು. ಸೊ ಇದನ್ನು ನಾವು ಟ್ರೈ ಮಾಡಿ, ಬಿಕಾಸ್ ದಿಸ್ ಕಮ್ಸ್ ಅಂಡರ್ ಅನ್ ಆಸ್ಟ್ರೇಲಿಯನ್ ದಿಸ್ ಕಮ್ಸ್ ಅಂಡರ್ US ETS ಅಂತ ಹೇಳಿ. ಇದನ್ನು ತಗೊಳ್ಳೋದು ಅಷ್ಟು ಸುಲಭ ಇಲ್ಲ, ಬಟ್ ವಿ ಹ್ಯಾವ್ ಸೆಕ್ಯೂರ್ಡ್ ದಟ್ ಲೈಸೆನ್ಸ್ ಆ್ಯಂಡ್ ವಿ ಆರ್ ರನ್ನಿಂಗ್ ದೀಸ್ ಎಕ್ಸಾಮ್ಸ್. ಸೊ ಸ್ಟೂಡೆಂಟ್ ಕ್ಯಾನ್ ಅವಾಯ್ಡ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಆರ್ ಹೈದ್ರಾಬಾದ್ ಆರ್ ಎನಿ ಅದರ್ ಸಿಟೀಸ್ ಟು ಗಿವ್ ದೀಸ್ ಎಕ್ಸಾಮ್ಸ್. ದೇ ಕ್ಯಾನ್ ಟೇಕ್ ದ ಟೆಸ್ಟ್ ಇನ್ Mangalore. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಇಟ್. ಅದರ್ ದನ್ ದಟ್ ನೀವು ಇನ್ನೊಂದು ಕೇಳಿದ್ರೆ ಹೇಗೆ ಹೆಲ್ಪ್ ಮಾಡ್ತೀರ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಮೈ ಸೆಲ್ಫ್, ಐ ಆಮ್ ಫ್ರಮ್ BSc ಬ್ಯಾಕ್ಗ್ರೌಂಡ್. I did my B.Ed and then MBA. I have also done my MHRM. I have also done MS in counseling and psychotherapy. So what I would also want to tell kids is today, ಇಷ್ಟೊಂದು ಮಕ್ಕಳು ನಮ್ಮಲ್ಲಿ ಬರ್ತಾರೆ, ಅವರು ಪೇರೆಂಟ್ಸ್ ಹೇಳಿದ್ರು ಅಂತ ಇಂಜಿನಿಯರಿಂಗ್ ಮಾಡಿರ್ತಾರೆ ಅಥವಾ ಪೇರೆಂಟ್ಸ್ ಹೇಳಿದ್ರು ಅಂತ ಹೇಳಿ BSc ಮಾಡಿರ್ತಾರೆ. ಪಾಪ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಹೌದು, ನೇಬರ್ ಮಗ ಅಲ್ಲಿ ಹೋದ್ರು ಅಂತ ಹೇಳಿ ಅಥವಾ ಇನ್ನೊಬ್ರು ಯಾವುದೋ ಒಂದು ಕಾಲೇಜ್ ಜಾಯ್ನ್ ಆದ್ರು ಹೇಳಿ, ಈ ಥರದ್ದೆಲ್ಲ ಪ್ರೆಷರಲ್ಲಿ ಇರ್ತಾರೆ. ಆಗ ಚಿಲ್ಡ್ರನ್ ಪೇರೆಂಟ್ಸಿಗಾಗಲಿ ಸ್ಟೂಡೆಂಟ್ಸಿಗಾಗಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಇಫ್ ಎಟ್ ಆಲ್ ಯುವರ್ ಚೈಲ್ಡ್ ವಾಂಟ್ಸ್ ಟು ಟೇಕ್ ಅಪ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಇಫ್ ಯು ಆರ್ ನಾಟ್ ಶ್ಯೂರ್,
ಅದರಲ್ಲಿ ಅವರು ಪ್ರಾಸ್ಪರ್ ಆಗ್ತಾರೋ ಇಲ್ವಾ ಅಂತ ಡೌಟ್ ಇದ್ದರೆ ಅಂಥವರು ಕೂಡ ನಮ್ಮಲ್ಲಿ ಬರ್ಬೋದು. ಬಿಕಾಸ್ ಮೈ ಸೆಲ್ಫ್ ಆ್ಯಂಡ್ ಮೈ ಹಸ್ಬೆಂಡ್ ವಿ ಬೋತ್ ಆರ್ ಕ್ವಾಲಿಫೈಡ್ ಸೈಕೋಮೆಟ್ರಿಷಿಯನ್ಸ್. ವಿ ಕಂಡಕ್ಟ್ ಸೈಕೋಮೆಟ್ರಿಕ್ ಟೆಸ್ಟ್. ಸೈಕೋಮೆಟ್ರಿಕ್ ಟೆಸ್ಟ್ ಏನು ಅಂತಂದರೆ ಸೈಂಟಿಫಿಕಲಿ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಹಿಡನ್ ಇನ್ ದಿ ಚೈಲ್ಡ್. So we try understanding that and then we accordingly tell them what is the career that suits you the best. For example, ನಮ್ಮಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಮಾಡಿ ಬಂದಿದ್ರು ಒಬ್ಬರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಬಂದಂಥ ಒಂದು ಸ್ಟೂಡೆಂಟು ತುಂಬ ಒಂದು 2-3 ದಿನ ಬಂದು ನಮ್ಮಲ್ಲಿ ಹೇಳ್ಕೊಂಡು ನನಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ, ನನಗೆ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಇಷ್ಟ ಅಂತ ಹೇಳಿ. ಸೊ ವಿ told him that this is possible. We spoke, we counseled the parents also, and then now he is successfully settled in the UK. He went to study in UK. He is there. This is the 4th year, I suppose, after completing a degree. He's happily managing the and he is into the event management. Yes, childhood days ಅಲ್ಲಿ ನಿಮ್ದು PUC ಆದ ಕೂಡಲೇ ನಿಮಗೆ ಅಪ್ಪ 2 ಆಪ್ಷನ್ ಅನ್ನ ಕೊಡ್ತಾರೆ, ಇದರ್ ನರ್ಸಿಂಗ್ ಅಥವಾ ಇದರ್ ಟೀಚಿಂಗ್ ಅಂತ ಹೇಳಿ. ಸೊ ನೀವು ಅದ್ರ ಅಂತಾನೆ ಟೀಚಿಂಗಿಗೆ ಹೋಗುವ ಅಂತ ಹೇಳಿ BEd ಮಾಡಿದ್ರಿ, BSc ಮಾಡಿ BEd ಮಾಡಿದ್ರಿ, ಆಮೇಲೆ MBA ಚೂಸ್ ಮಾಡಿದ್ರಲ್ವಾ. ಸೊ ಆ ಟೈಮಲ್ಲಿ ನಿಮ್ಮ ಪೇರೆಂಟ್ ಏನು ಹೇಳಿದ್ರು? ವೈ MBA? ಇಟ್ ಇಸ್ ಅ ಬಿಸ್ನೆಸ್ ಓರಿಯೆಂಟೆಡ್ ಕೋರ್ಸ್, ಯಾಕೆ MBA ಮಾಡ್ತಾ ಇದ್ದೀರಾ ಅಂತ? Thankfully my parents had the trust in me that they supported me, and I was able to convince them. Why administration? Because business administration, right, as the term says, but administration is not restricted only to business. Administration is everywhere. Even at home you need administration. Ivattu amma ಅನ್ನುವ ಒಬ್ಬ ವ್ಯಕ್ತಿ ಮನೆಯಲ್ಲಿ ಇಲ್ಲ ಅಂತಂದ್ರೆ we are fortunate to have a mother, but ಅಮ್ಮ ಅನ್ನೋರೊಂದು ಇಲ್ಲ ಅಂತಂದರೆ ಅದೊಂದು ಕಳವಳನ ಅರ್ಥ ಮಾಡ್ಕೊಳ್ಬೋದು. ಇಮ್ಯಾಜಿನ್ ಮಾಡಿ, ನಿಮ್ಮ ಮನೆಯಲ್ಲೂ ಈಗ ನಾವು ಸಣ್ಣವರಿದ್ದಾಗ ನಾವು ವಿ ಆರ್ ಇಂಡಿಪೆಂಡೆಂಟ್, ಬಟ್ ದೆನ್ ವೆನ್ ವಿ ವೆರ್ ಸ್ಮಾಲ್, ಸ್ಕೂಲ್ ಆಗಿ ಮನೆಗೆ ಹೋಗುವಾಗ ತಾಯಿ ಅಂತ ಒಬ್ಬರು ಮನೇಲಿ ಇಲ್ಲ ಅಂತಂದರೆ ವಿ ವುಡ್ ಬಿ ಜಸ್ಟ್ ವೇಟಿಂಗ್ ಫಾರ್ ಹರ್ ಟು ರಿಟರ್ನ್ ಅಲ್ವಾ. ಫೋನ್ ಬೇರೆ ಇರಲಿಲ್ಲ ಆ ಟೈಮಲ್ಲಿ, ಕೇಳಲಿಕ್ಕಿಲ್ಲ. ಮತ್ತು ನಮ್ಮ ಅಪ್ಪಂದಿರು ಸ್ವಲ್ಪ ಸ್ಟ್ರಿಕ್ಟು, ಅಪ್ಪನ ಹತ್ರ ಹೋಗಿ ಡೈರೆಕ್ಟಾಗಿ ಕೇಳುವಾಗಿಲ್ಲ, ಅಮ್ಮ ಎಲ್ಲಿ ಹೋಗಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರಂತಲ್ಲಿ. ವಿ ವೆರಿ ಒಬೀಡಿಯಂಟ್ ಕಿಡ್ಸ್. So administration is everywhere. So I was able to convince my parents that I'm studying this, but this is there was no force. They were okay, but this is what he had to tell me, and fortunately that synced with my thoughts and what he said. ಎಸ್, ನೀವು ಹೇಳಿದ್ರಿ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ನೆಟ್ವರ್ಕ್ ಇರುವಂಥದ್ದು ಕೊಡಿಯಾಲ್ಬೈಲಲ್ಲಿ ಅಂತ ಹೇಳಿ. ಅದರ್ ದನ್ ದ್ಯಾಟ್, ಡು ಯು ಹ್ಯಾವ್ ಎನಿ ಅದರ್ ಬ್ರಾಂಚಸ್ ಇನ್ ಎನಿ ಅದರ್ ಸಿಟೀಸ್? ಹೌದು, ಫಾರ್ಚುನೇಟ್ಲಿ ಐ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್ ವಿತ್ ಮೀ. ಸೊ ಆ ಫ್ಯಾಮಿಲಿ ಸಪೋರ್ಟಿಂದಾಗೇ ಟುಡೇ ವಿ ಹ್ಯಾವ್ 12 ಸೆಂಟರ್ಸ್ ಆಲ್ ಅಕ್ರಾಸ್ ಕರ್ನಾಟಕ. ವಿ ಹ್ಯಾವ್ ಒನ್ ಆಫೀಸ್ ಇನ್ Nepal, Kathmandu. The other office is on its way, and we have one office in Dubai. ಸೊ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ವೀಕ್ಷಕರು ಕೂಡ ಬೇರೆ ಬೇರೆ ಕಡೆಯಲ್ಲಿ ನೋಡ್ತಾ ಇರೋರು ಕೂಡ ಖಂಡಿತವಾಗಿಯೂ ಕೂಡ ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಇದ್ರ ಬೆನಿಫಿಟ್ ಅನ್ನು ತಗೊಳ್ಬಹುದು ಅಂತಾನೆ ಹೇಳ್ಬೋದು. ಅದೇ ರೀತಿ ನೀವು ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ರಿ, ಅಂದ್ರೆ ಈಗ ಫಾರಿನಲ್ಲಿ ಏನಾದರೂ ಸ್ಟಡಿ ಮಾಡಬೇಕು ಅಂತ ಹೇಳಿ ಇಂಡಿಯನ್ ಸ್ಟೂಡೆಂಟ್ಸ್ ಯಾರಾದರೂ ಹೋಗ್ತಾರೆ ಅಂತ ಹೇಳಿದ್ರೆ ಕರ್ನಾಟಕ ಗೌರ್ಮೆಂಟ್ ಇಂದ ಯಾವ್ದಾದ್ರು ಸ್ಕಾಲರ್ಶಿಪ್ಸ್ಗಳು ಇದೆಯಾ ಅಂತ ಹೇಳಿ ಮೆನ್ಷನ್ ಮಾಡ್ಬೋದಮ್ಮ? ಕರ್ನಾಟಕ ಗೌರ್ಮೆಂಟ್ ಇಂದ ಸ್ಕಾಲರ್ಶಿಪ್ಸ್ ಇದೆ. ದೇರ್ ಆರ್ ಸರ್ಟನ್ ಕ್ಯಾಟಗರೀಸ್. ವಿ ಆಲ್ ನೋ ದ ಸಿಸ್ಟಮ್ ಬಿಕಾಸ್ ವಿ ಲಿವ್ ಇನ್ ಕರ್ನಾಟಕ. So there are category based scholarships. So if you just happen to come to us, we will tell you what scholarships are available. ನಾನು ಆಗಲೇ ಹೇಳಿದಾಗೆ 10 ಲಕ್ಷ ತನಕ ಯಾರು ಕೊಡ್ತಾರೆ? So government is so supportive. It is only that we do not know what scholarships are available. It is not just for some categories. It is there for every type of segment. ನಾವು just ಅದನ್ನು ಫಿಗರ್ ಔಟ್ ಮಾಡಬೇಕು ಅಷ್ಟೇ, ಯಾವುದು ಎಲ್ಲಿ ಬರ್ತದೆ ಅಂತ ಹೇಳಿ. And you know what, these scholarships also, it is ಎಲ್ಲರಿಗೂ ಇದೆ, ಬಟ್ ಸ್ವಲ್ಪ ನಮಗೆ ಪೇಷನ್ಸ್ ಇರಬೇಕು ಅದನ್ನು ಹುಡುಕಿ ತೆಗೆಯುವಂಥದ್ದು. ನನಗೆ ಕೆಲವೊಂದ್ಸಲ ಕಾಲ್ಸ್ ಬರುತ್ತೆ, ಯಾವ ಸ್ಟಡೀಸಿಗೆ ಹೋಗಬೇಕು ಅಂತ ಕೇಳುವ ಮೊದಲೇ ನನಗೆ ಸ್ಕಾಲರ್ಶಿಪ್ ಸಿಗುತ್ತಾ ಅಂತ ಕೇಳ್ತಾರೆ. ಸಿ, ಸ್ಕಾಲರ್ಶಿಪ್ ವಿಲ್ ಕಮ್, ಸಮ್ ಮಾನಿಟರಿ ಅಸಿಸ್ಟೆನ್ಸ್, ಮಾನಿಟರಿ ಸಪೋರ್ಟ್, ರಿಸೋರ್ಸ್ ಸಪೋರ್ಟ್ ವಿಲ್ ಕಮ್, ಬಟ್ ದೆನ್ ವಿ ಶುಡ್ ಬಿ ವೆರಿ ಕ್ಲಿಯರ್ ಇನ್ ಟರ್ಮ್ಸ್ ಆಫ್ ವಾಟ್ ಇಸ್ ಮೈ ಏಮ್, ವಾಟ್ ಇಸ್ ಮೈ ಗೋಲ್, ವಾಟ್ ಡು ಐ ವಾಂಟ್ ಟು ಸ್ಟಡಿ. ಬಿಕಾಸ್ ಎಷ್ಟೊಂದು ಸಲ ನಾವು ನೋಡ್ತೇವೆ ಸ್ಕಾಲರ್ಶಿಪ್ಸ್ ಬಗ್ಗೆ ಕೇಳ್ತಾರೆ, ಬಟ್ ಸ್ಟೂಡೆಂಟ್ ಹತ್ರ ಮಾತಾಡಿದಾಗ ದೇ ಡೋಂಟ್ ಹ್ಯಾವ್ ಅ ಕ್ಲಾರಿಟಿ. ಅವ್ರಿಗೆ ಸ್ಟಡಿ ಮಾಡ್ಲಿಕ್ಕೆ ಬೇಕಾ ಬೇಡವಾ ಅನ್ನೋದೇ ಒಂದು ಬಿಗ್ ಕ್ವೆಶ್ಚನ್ ಇನ್ ಫ್ರಂಟ್ ಆಫ್ ದೆಮ್. ಸೊ ಐ ಮೀನ್ ಡೋಂಟ್ ಟೇಕ್ ಥಿಂಗ್ಸ್ ರ್ಯಾಂಡಮ್ಲಿ. ಐ ವುಡ್ ಟೆಲ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಕ್ಲಿಯರ್ ಆಗಿ ಕೂತ್ಕೊಳ್ಳಿ. ಯು ಸಿಟ್ ಆನ್ ಟು ಯೋರ್ ಸೆಲ್ಫ್, ಇಂಟ್ರೋಸ್ಪೆಕ್ಟ್ ಮಾಡಿ ನಿಮ್ಮನ್ನು ನೀವು. ನಿಮಗೆ ಓದ್ಲಿಕ್ಕೆ ಬೇಕಾ, ಅಥವಾ ಕೆಲಸಕ್ಕೆ ಜಾಯ್ನ್ ಆಗ್ಲಿಕ್ಕೆ ಬೇಕಾ, ಅಥವಾ ಇಂಡಿಯಾದಲ್ಲಿ ಓದ್ಲಿಕ್ಕೆ ಬೇಕಾ, ಅಥವಾ ಅಬ್ರಾಡ್ ಓದ್ಲಿಕ್ಕೆ ಬೇಕಾ? ನಾನು ಅಬ್ರಾಡ್ ಹೋಗೋ ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ ಬಗ್ಗೆ ಕೇಳಿದೆ, ಬಟ್ ಒಂದು ಆಸ್ಪೆಕ್ಟ್ ಬಿಫೋರ್ ಐ ಫರ್ಗೆಟ್, ಐ ವುಡ್ ಸೇ ಅಬ್ರಾಡ್ ಹೋಗಲಿಕ್ಕೆ ಇರುವ ಮಕ್ಕಳಿಗೆ ನಾನು ಇನ್ನೂ ಒಂದು ಕಿವಿ ಮಾತು ಏನು ಹೇಳೋದು ಅಂತಂದರೆ, ಅಬ್ರಾಡ್ ಹೋಗಿ. ವೈ? ಬಿಕಾಸ್ ಬಾವಿಯಲ್ಲಿರೋ ಕಪ್ಪೆ ಥರ ನಾವು ಆಗಬಾರ್ದು. ವಿ ಶುಡ್ ನೋ ದ ಎಂಟೈರ್ ವರ್ಲ್ಡ್.
we should learn the skill sets, we should learn to live among different ethnicities, different geographies, but don't forget your motherland. You got to come back. You got to come back. When you earn better in different countries, don't forget your parents. Alva? ನಾವೀಗ ಹೊರಗಡೆ ಹೋದ ತಕ್ಷಣ ಮೇ ಬಿ ಯು ವಿಲ್ ಗೆಟ್ ಇನ್ ಟು ಗುಡ್ ಜಾಬ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಬಟ್ ಡೋಂಟ್ ಫರ್ಗೆಟ್ ದ ರೂಟ್ಸ್ ವೇರ್ ಯು ಬಿಲಾಂಗ್ ಟು. ನೀವು ಜಾಸ್ತಿ ಅರ್ನ್ ಮಾಡ್ತೀರಾ ಅಥವಾ ಯು ಹ್ಯಾವ್ ಅ ಗುಡ್ ಅರ್ನಿಂಗ್, ಸೆಂಡ್ ಇಟ್ ಬ್ಯಾಕ್. ಲಿಟಲ್ ಕಾಂಟ್ರಿಬ್ಯೂಟ್ ಟು ದ ಇಂಡಿಯನ್ ಎಕಾನಮಿ. ಆಫ್ಟರ್ ಫ್ಯೂ ಇಯರ್ಸ್ ಯು ಕಮ್ ಬ್ಯಾಕ್ ಟು ಇಂಡಿಯಾ, ಕಾಂಟ್ರಿಬ್ಯೂಟ್ ಟು ಇಂಡಿಯನ್ ಎಕಾನಮಿ, ಡೂ ಸಮಥಿಂಗ್ ಗ್ರೇಟ್ ಫಾರ್ ಯುವರ್ ಮದರ್ಲ್ಯಾಂಡ್. ಸೊ ಯುನೋ, Yes. take help of scholarships, take help of experts like us, and don't forget your roots. Yes. ಇನ್ನೊಂದು ಮ್ಯಾಮ್, ಈಗ ನಾನೊಂದು ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿರ್ತೇನೆ, ನನಗೆ ಇಂಗ್ಲಿಷ್ ಅಷ್ಟಕ್ಕಷ್ಟೇ ಬರ್ತದೆ, ಮ್ಯಾನೇಜೇಬಲ್ ಇಂಗ್ಲಿಷ್ ಅನ್ನು ನಾನು ಮಾತಾಡ್ತೇನೆ. ಸೊ ವಿಸ್ಡಮ್ ಎಡ್ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತದೆ ಆ ಒಂದು ಸಿಚುವೇಶನ್? ವಿಸ್ಡಮ್ ಎಡ್, ಸಿ ದ ಬಿಗ್ಗೆಸ್ಟ್ ಸಪೋರ್ಟ್ ಇಸ್ ಮೀ ಮೈಸೆಲ್ಫ್. ಐ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ. ಹೌದು, ಕಂಪ್ಲೀಟ್ 0 to grade 1 to grade 10 complete Kannada medium I studied, but then I had a flair for learning languages. ನನ್ನ ಅಪ್ಪನಿಗೆ ಆಲ್ಮೋಸ್ಟ್ ಸುಮಾರು ಲ್ಯಾಂಗ್ವೇಜಸ್ ಬರುತ್ತೆ, ಸೊ ಐ ಯೂಸ್ ಟು ಕಾನ್ವರ್ಸ್ ವಿತ್ ಹಿಮ್. ಮೈ ಫಾದರ್, ಹಿ ಡಿಡ್ಂಟ್ ನೋ ಮಚ್ ಇಂಗ್ಲಿಷ್, ಬಟ್ ಹಿ ಹ್ಯಾಡ್ ಅ ಹ್ಯಾಬಿಟ್ ಆಫ್ ಟೆಲ್ಲಿಂಗ್ ಮೀ ಆಲ್ವೇಸ್ ಎನಿ ನ್ಯೂ ವರ್ಡ್ ಯು ಕಮ್ ಅಕ್ರಾಸ್, ಯು ಲುಕ್ ಇನ್ ಟು ದ ಡಿಕ್ಷನರಿ. ಅವಾಗ ಡಿಕ್ಷನರಿ ರೆಫರ್ ಮಾಡಬೇಕಿತ್ತು, ಇಷ್ಟು ದಪ್ಪ ಬುಕ್. ಈಗ ಮೊಬೈಲಲ್ಲಿ ಜಸ್ಟ್ ವಿ ಗೆಟ್ ಇಟ್, ಬಟ್ ದೆನ್ ದಟ್ ಟೈಮ್ ಐ ಇನ್ಕಲ್ಕೇಟೆಡ್ ದ್ಯಾಟ್ ಹ್ಯಾಬಿಟ್. ಐ ಯೂಸ್ ಟು ಲುಕ್ ಫಾರ್ ನ್ಯೂ ವರ್ಡ್ಸ್. ನ್ಯೂಸ್ ಪೇಪರ್ಸ್ನ ಓದ್ತಾ ಇದ್ವಿ. ನಿಮಗೆ ನಗು ಬರ್ಬೋದು ಇವತ್ತು, ಅವಾಗೆಲ್ಲ ಅಂಗಡಿಗೆ ಹೋದರೆ ನಮಗೆ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕ್ಕೊಡ್ತಿಲ್ಲ, ಒಂದು ಪೇಪರಲ್ಲಿ ಕಟ್ಟಿ ಕೊಡ್ತಿದ್ರು. ಆ ಪೇಪರ್ ಮನೆಗೆ ತಂದು ಆ ಪೇಪರ್ನ ಫುಲ್ ಪೀಸ್ ಓದ್ತಾ ಇದ್ವಿ ನಾವು. ಎನಿಥಿಂಗ್ ನ್ಯೂ ದಟ್ ಕಮ್ಸ್ ಇನ್ ಇಂಗ್ಲೀಷ್ ಪೇಪರ್ ಸಿಗೋದು ಕಷ್ಟ ಆಗ, ಬಟ್ ಸಿಕ್ತು ಅಂತ ಹೇಳಿದ್ರೆ ವಿ ಯೂಸ್ ಟು ಗೆಟ್ ಇಟ್ ಆ್ಯಂಡ್ ವಿ ಯೂಸ್ ಟು. ಸೊ ಅಟ್ ವಿಸ್ಡಮ್, ಆಸ್ ಒನ್ ಆಫ್ ದ ಕೋಚಿಂಗ್ ವಾಟ್ ವಿ ಹ್ಯಾಡ್ ಸ್ಟಾರ್ಟೆಡ್ ಅಸ್, we were also giving spoken English classes to students with a very nominal fees because we had to recruit trainers from outside. So ಈ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದ್ವಿ. ಬಟ್ ಬರ್ತಾ ಬರ್ತಾ ಟ್ರೆಂಡ್ ಹೇಗೆ ಚೇಂಜ್ ಆಗಿದೆ ಅಂತಂದರೆ, ದೀಸ್ ಡೇಸ್ ವಿ ಡೋಂಟ್ ಗೆಟ್ ಎನಿಬಡಿ ಹೂ ಡೋಂಟ್ ನೋ ಟು ಸ್ಪೀಕ್ ಇಂಗ್ಲೀಷ್. ಈವನ್ ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ರು ಕೂಡ ಈ ಮೊಬೈಲ್ ಇರೋದ್ರಿಂದ, ಇಂಟರ್ನೆಟ್ ಇರೋದ್ರಿಂದ ಸ್ಟೂಡೆಂಟ್ಸ್ ಆರ್ ವೆರಿ ಡೀಸೆಂಟ್, ಐ ಮೀನ್ ದೇ ಆರ್ ಗುಡ್ ಇನಫ್ ಇನ್ ಇಂಗ್ಲೀಷ್. ಸೊ ಅಂಥ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಕೊಡುವಂಥ ಚಾನ್ಸಸ್ ಬರೋದಿಲ್ಲ. ಬಟ್ ಫಾರ್ ದೆಮ್ ಟು ಗೋ ಅಬ್ರಾಡ್ ಫಾರ್ ದಿಯರ್ ಸ್ಟಡೀಸ್, ದಿ ಎಕ್ಸಾಮ್ ದಟ್ ದೇ ಹ್ಯಾವ್ ಟು ಕ್ರ್ಯಾಕ್, ದಿ ಇಂಗ್ಲೀಷ್ ಎಕ್ಸಾಮ್, ಅದರಲ್ಲಿ 4 ಕಾಂಪೊನೆಂಟ್ಸ್ ಬರುತ್ತೆ. ದೇ ಶುಡ್ ಬಿ ಗುಡ್ ವಿತ್ ದಿಯರ್ ರೀಡಿಂಗ್ ಕಾಂಪಿಟೆನ್ಸಿ, ರೈಟಿಂಗ್ ಕಾಂಪಿಟೆನ್ಸಿ, ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಕಾಂಪಿಟೆನ್ಸಿ. ಸೊ ಈ 4ಕ್ಕೂ ನಾವು ಟ್ರೈನಿಂಗ್ ಕೊಡ್ತೇವೆ. ದರ್ ಆರ್ ಕ್ರ್ಯಾಶ್ ಕೋರ್ಸಸ್, ದರ್ ಆರ್ ಫುಲ್ ಟರ್ಮ್ ಕೋರ್ಸಸ್. ಸ್ಟೂಡೆಂಟಿಗೆ ಡಿಪೆಂಡ್. ಆ್ಯಂಡ್ ವಿ ಆಲ್ಸೋ ಗಿವ್ ಫ್ರೀ ಮಾಕ್ ಟೆಸ್ಟ್. ಏನು ಗೊತ್ತಾ, ದುಡ್ಡು ಮಾಡೋದು, ಮನಿ ವಿಲ್ ಫಾಲೋ. You have to stick to what's your goal, what's your mission. ನಾವು ಯಾವಾಗ ನಮ್ಮ ಗುರಿ ಏನು ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊ, ವೆನ್ ಐ ಹ್ಯಾವ್ ದ ಗೋಲ್ ಕ್ಲಾರಿಟಿ, ಐ ವಿಲ್ ಜಸ್ಟ್ ಕೀಪ್ ಆನ್ ಡೂಯಿಂಗ್ ಮೈ ವರ್ಕ್, ರೆಸ್ಟ್ ಆಫ್ ದ ಥಿಂಗ್ಸ್ ಫಾಲೋ. ಸೊ ಈ ಥರ. ಸೊ ಅದಕ್ಕೋಸ್ಕರ ನಾವು ವಿಸ್ಡಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಇರ್ಬೋದು ಅಥವಾ ಬೇರೆ ಏನೇ ಎಕ್ಸಾಮ್ಸ್, ವಿ ಗಿವ್ ಫ್ರೀ ಮಾಕ್ ಟೆಸ್ಟ್ ಫಾರ್ ಸ್ಟೂಡೆಂಟ್ಸ್. ಕೆಲವರು ಬಂದು ಹೇಳ್ತಾರೆ, ನನಗೊಂದು ಸ್ವಲ್ಪ ಟ್ರೈನಿಂಗ್ ಕೊಡ್ತೀರ ಅಂತ ಹೇಳಿ. ನಾವು ಹೇಳ್ತೇವೆ, ಫಸ್ಟ್ ಬನ್ನಿ, ಒಂದು 2-3 hours ಫ್ರೀ ಮಾಡ್ಕೊಂಡು ಬನ್ನಿ, ಟೆಸ್ಟನ್ನು ಬರೀರಿ, ಮತ್ತೆ ನೋಡು ನಿಮ್ಗೆ ಇಂಗ್ಲೀಷ್ ಟ್ರೈನಿಂಗ್ ಅಗತ್ಯ ಇದೆಯಾ ಅಂತ ಫಸ್ಟ್ ನೋಡುವ. ಎಷ್ಟೊಂದು ಮಕ್ಳಿಗೆ ಟ್ರೈನಿಂಗೇ ಬೇಕಾಗಿರಲ್ಲ, ದೇ ಆರ್ ಆಲ್ರೆಡಿ ಗುಡ್ ಅಟ್ ಇಟ್, ಆಯಿತಾ. ಮತ್ತು ಫ್ರೀ ಮಾಸ್ಟರ್ ಕ್ಲಾಸಸ್ ಅಂದರೆ ಫ್ರೀ ಟ್ರೈನಿಂಗ್ಸನ್ನು ಮಾಡ್ತೀವಿ ನಾವು ಸ್ಟೂಡೆಂಟ್ಸಿಗೆ. ಸೊ ವೆರೈಟಿ ಆಫ್ ದೀಸ್ ಥಿಂಗ್ಸ್ ಅದೇ. ಸೈಕೋಮೆಟ್ರಿಕ್ ಕೌನ್ಸಿಲಿಂಗ್ ಮಾಡುವಾಗಲೂ ನಾವು ವಿ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವೇರ್ ದ ಸ್ಟೂಡೆಂಟ್ ಇಸ್ ಸ್ಟ್ಯಾಂಡಿಂಗ್. ಈವನ್ ದ್ಯಾಟ್ ಸರ್ವಿಸ್ ಇಸ್ ಫ್ರೀ ಫಾರ್ ಸ್ಟೂಡೆಂಟ್ಸ್. ಸೊ ವಿ ಆರ್ ಟ್ರೈಯಿಂಗ್ ದ್ಯಾಟ್ ವೇ. ಎಷ್ಟೆಲ್ಲ ಸಬ್ಜೆಕ್ಟ್ಸ್ ಅವ್ರು ಕಲೀಲಿಕ್ಕೆ ಇರ್ತದೆ, ಮತ್ತು ಇದರ ಡ್ಯೂರೇಷನ್ಸ್ ಏನು ಅಂತ? ಡ್ಯೂರೇಷನ್ಸು ಸಬ್ಜೆಕ್ಟ್ಸ್ ಇಂಡಿಯಾದಲ್ಲಿ ಹೇಳೋದು ನೀವು ಅಲ್ಲ, ಈಗ ಹೋಗುವ ಮುಂಚೆ ವಿಸ್ಡಮ್ ಎಜುಕೇಶನ್ ಅಲ್ಲಿ ವಿಸ್ಡಮಲ್ಲಿ ನಥಿಂಗ್ ಮಚ್. ಇಟ್ಸ್ ಜಸ್ಟ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಟ್ ದೇ ಹ್ಯಾವ್ ಟು ಕ್ಲಿಯರ್. ಇಫ್ ದೇ ಆರ್ ಏಮಿಂಗ್ ಇನ್ ಟು ಗೆಟಿಂಗ್ ಇನ್ ಟು ಟಾಪ್ ಯೂನಿವರ್ಸಿಟೀಸ್, ದರ್ ಆರ್ GRE ಎಕ್ಸಾಮ್ಸ್, GMAT ಎಕ್ಸಾಮ್ಸ್, ಅಥವಾ PUC ಮಕ್ಕಳು ಡಿಗ್ರಿಗೆ US ಅಥವಾ ಕೆನಡಾ ಹೋಗಬೇಕು ಅನ್ನೋ SAT ಎಕ್ಸಾಮ್ಸ್, ಅಥವಾ ಜರ್ಮನಿಗೆ ಹೋದರೆ ಟೆಸ್ಟ್ ES ಅಂತ ಒಂದಿತ್ತು, ಬಟ್ ದೇರ್ ಇಸ್ ಲಿಟಲ್ ರಿಲ್ಯಾಕ್ಸೇಷನ್ ಆನ್ ದ್ಯಾಟ್ ರೈಟ್ ನೌ. ಸೊ ದಿಸ್ ಇಸ್ ಓನ್ಲಿ ದ ಪ್ರಿಲಿಮಿನರಿ ಸ್ಟೆಪ್. ಈ ಸ್ಟೆಪ್ ಆದ ನಂತರ ನೆಕ್ಸ್ಟ್ ಇರೋದು, ಯಾಕಂದರೆ ನಾವು ಅವ್ರದ್ದು ಪ್ರೊಫೈಲ್ ಮಾಡಿದ್ವಿ, ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕಿದ್ವಿ, ದೆನ್ ದೆರ್ ವಿಲ್ ಬಿ ಇಂಟರ್ವ್ಯೂಸ್. ದೀಸ್ ಇಂಟರ್ವ್ಯೂಸ್ ಆರ್ ನಾಟ್ ದ್ಯಾಟ್ ಈಸಿ because all over the world universities will receive applications. They have to decide how much scholarship this child deserves. So we have to prepare the kid literally to give the interviews. So idakke students anna prepare ಮಾಡ್ತೀವಿ. There will be mock interview sessions. So ಇದೆಲ್ಲ ಆಗಿ ನಂತರ there will be visa. Some places visa interviews are there. So everything under one roof we try to give to students. ಹೌದು. Yeah, this whole thing takes about 6 months process time. So now students again ಹೇಳ್ತೀವಿ ಅಂತಂದರೆ, don't come at the last minute, we won't be able to help you much. So come little early. If you're in the final year, let's say for your undergrad you want to get into abroad university, come when you get into +2 so that you have enough time to study. For example, ನಾನು ಜರ್ಮನಿಗೆ ಹೇಳಿದೆ, ಜರ್ಮನಿಲಿ ಫ್ರೀ ಎಜುಕೇಷನ್ ಇದೆ, ಕರೆಕ್ಟ್, ಬಟ್ ದೆನ್ ವಾಟ್ ಇಸ್ ದ ಎಂಟ್ರಿ ಕ್ರೈಟೀರಿಯಾ? ಯು ನೀಡ್ ಟು ನೋ ಅ ಲಿಟಲ್ ಬಿಟ್ ಆಫ್ ಜರ್ಮನ್. ಈಗ ಮಂಗಳೂರಲ್ಲಿ ಇದ್ದು ನಾವು ತುಳು ಬರೋದಿಲ್ಲ ಹೇಳಿದ್ರೆ ಒಪ್ತಾರಾ? ಯಾರಾದ್ರೂ ನಮ್ಮನ್ನು ಹತ್ರ ಸೇರಿಸ್ತಾರಾ?
ಅಲ್ವಾ. ಸೊ ತುಳು, ಕನ್ನಡ, ವಿ ನೀಡ್ ಟು ನೋ ದೀಸ್ ಆರ್ ರೀಜನಲ್ ಲ್ಯಾಂಗ್ವೇಜಸ್. ಸಿಮಿಲರ್ಲಿ ಜರ್ಮನಿಗೆ ಹೋಗೋ ಮಕ್ಕಳು ಬೇಸಿಕ್ಸ್ ಆಫ್ ಜರ್ಮನ್, ಗೂಟನ್ ಮಾರ್ಗನ್, ಗೂಟನ್ ಅಬೆಟ್, ದೇ ಹ್ಯಾವ್ ಟು ಲರ್ನ್ ದೀಸ್ ಥಿಂಗ್ಸ್. ಇಫ್ ದೇ ವಾಂಟ್ ಟು ಗೆಟ್ ಇನ್ ಟು ಫ್ರಾನ್ಸ್, ದೇ ನೀಡ್ ಟು ಲರ್ನ್ ಲಿಟಲ್ ಬಿಟ್ ಆಫ್ ಫ್ರೆಂಚ್. ಆರ್ ಇಫ್ ದೇ ಫೈಂಡ್, ಇಫ್ ದೇ ಆರ್ ನಾಟ್ ಹ್ಯಾವಿಂಗ್ ಅ ಫ್ಲೇರ್, ಇಫ್ ದೇ ಆರ್ ನಾಟ್ ಲಿಂಗ್ವಿಸ್ಟಿಕ್, ದೆನ್ they can get into English speaking countries. So multiple choices are there. Yeah. ಎಸ್ ಮೇಡಮ್, ನೀವು ಹೇಳ್ತಾ ಇದ್ರಿ ನೀವು ಮದುವೆ ಆಗೋದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇತ್ತು, ಅಪ್ಪ ಗೈಡ್ ಮಾಡ್ತಾ ಇದ್ರು ಏನು ಮಾಡಬೇಕು ಅಂತ ಹೇಳಿ. ವಾಟ್ ನೆಕ್ಸ್ಟ್ ಆಫ್ಟರ್ ಮ್ಯಾರೇಜ್? ಹಸ್ಬೆಂಡ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು, ಅಥವಾ ನಿಮ್ಮ ಇನ್ಲಾಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಅಂತ? ಆ್ಯಕ್ಚುಲಿ ಈಗ ಎಲ್ಲ ಕ್ರೆಡಿಟ್ ಅವರಿಗೆ ಕೊಡಬೇಕು ನಾನು. ಅಪ್ಪ ಅಮ್ಮನ ಸಪೋರ್ಟ್ ಈಗಲೂ ಇದೆ, ಬಟ್ ಐ ರೆಸ್ಪೆಕ್ಟ್ ಆ್ಯಂಡ್ ಐ ವ್ಯಾಲ್ಯೂ ಮೈ ಹಸ್ಬೆಂಡ್ ಆ್ಯಂಡ್ ಹಸ್ಬೆಂಡ್ ಸೈಡ್, ಮೈ ಇನ್-ಲಾಸ್, ಮೈ ಬ್ರದರ್-ಇನ್-ಲಾ, ಮೈ co-sister. They're very supportive. Today, if I'm in front of you, it's all because of them. I owe it to my parents and my in-laws. ಏನು ಸಪೋರ್ಟ್ ಅಂತ ಹೇಳಿದ್ರೆ, ದ ಬಿಗ್ಗೆಸ್ಟ್ ಸಪೋರ್ಟ್ ದಟ್ ಐ ಹ್ಯಾವ್ ಇಸ್ ಮೈ ಹಸ್ಬೆಂಡ್ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಮೀ. ಈಗಾಗಲೇ ಮೆನ್ಷನ್ ಮಾಡಿದ್ರಿ ಏನು ಕೌನ್ಸಿಲಿಂಗ್ ಅನ್ನ ಕೊಡುವಂಥದ್ದು ಸ್ಟೂಡೆಂಟ್ಗಳಿಗೆ. ಹೌದು. ಸೊ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದರೆ ಐ ಡೋಂಟ್ ಥಿಂಕ್ ವಿಮೆನ್ ಕ್ಯಾನ್ ಡೂ ಮಚ್. ನಮಗೆ ಕೆಪಾಸಿಟಿ ಇರ್ಬೋದು, ಅಥವಾ ನಮಗೆ ಗಾಡ್ ಮೈಟ್ ಹ್ಯಾವ್ ಬ್ಲೆಸ್ಡ್ ಅಸ್ ಟು ಡೂ ಮಲ್ಟಿಪಲ್ ಥಿಂಗ್ಸ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಎಮೋಷನಲ್ ಸಪೋರ್ಟ್ಸ್ ಆಗಿರ್ಬೋದು. ಹೌದು. ಸೊ ಎವ್ರಿ ಸಪೋರ್ಟ್ ಐ ಶುಡ್ ಸೇ ದ್ಯಾಟ್ ಇಟ್ ಕಮ್ಸ್ ಫ್ರಮ್ ದ ಫ್ಯಾಮಿಲಿ. ಅದ್ರ ಜೊತೆಗೆ ಮಕ್ಕಳಿಗೂ ಒಂದು ಸ್ವಲ್ಪ ಕ್ರೆಡಿಟ್ ಹೋಗುತ್ತೆ ಅಲ್ವಾ, ಬಿಕಾಸ್ ದೇ ಸ್ಯಾಕ್ರಿಫೈಸ್ ದ ಟೈಮ್ ದಟ್ ದೇ ಆರ್ ಸಪೋಸ್ ಟು ಸ್ಪೆಂಡ್ ವಿತ್ ದ ಪೇರೆಂಟ್ಸ್. So credit goes to all of them. But I have to specifically mention about my better half. Yakandre I met him while I was doing my MBA, and then again, you know, it again goes back to the classroom. So when my teachers were asking like what's your objective in life anta heldaga, this one boy stood up and said I want to live after death anta heli. Adu nange ondu tak anta heli idagbittu avattu. I didn't know who, what and all, but then that just hit me, because somewhere I had the same intention. ನೀವು ಇವತ್ತು ನನಗೆ ವಾಟ್ ಇಸ್ ಸಕ್ಸಸ್ ಅಂತ ಕೇಳಿದ್ರೆ, ಐ ವುಡ್ ಜಸ್ಟ್ ಟೆಲ್ ಯು ದಟ್ success can be either fame or money, or you know, when you are going on the street, people mobbing you just because you are famous and things like that. There are many things, but then for me, what I would see success is trying to live after death. You do something better to the society so that you are there forever. So I had that, but that was very crude thought in me. And then when this thought came out, this I heard just hit me, and then that hit me, and that got just there, you know. And then ಸ್ವಲ್ಪ ಸಮಯ ಆದಮೇಲೆ we got into job, and then we were working. ಈ ಟೈಮಲ್ಲಿ, you know, college friends, we will be in touch with each other. So then I realized that over the period of time when we got a chance to work together, we worked on multiple projects, we studied the rest of the things together. So then I felt that, you know, I have got the good support, the right better half, I would say. So that is how we carried forward our journey, and today also we are together. I would say that he is a great support. My in-laws are a great support. I just owe it to them. Yes. Okay. So other than ಈ ಒಂದು ವಿಸ್ಡಮ್ ಎಜುಕೇಶನ್ ಇಂದ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಮೇಡಮ್? See, I mean, honestly telling you, I don't get free time. Because again, I'm with students ಯಾವ ಥರ ಗೊತ್ತಾ, ಅದು ಈಗಿನ ಸ್ಟೂಡೆಂಟ್ಸ್ ಯಾವ ಥರ ಅಂತಂದರೆ, ಸ್ಟೂಡೆಂಟ್ಸ್ ಡೋಂಟ್ ಟೇಕ್ ಇಟ್ ಆಫೆನ್ಸಿವ್, ಬಟ್ ಈಗಿನ ಸ್ಟೂಡೆಂಟ್ಸ್ ಏನಂತಾನೆ, ಬೆಳಿಗ್ಗೆ ಲೇಟ್ ಎದ್ದೇಳ್ತಾರೆ, ರಾತ್ರಿ ಎಚ್ಚರ ಇರ್ತಾರೆ. ಸೊ ಮೆನಿ ಅ ಟೈಮ್ ಆಫ್ಟರ್ ಐ ಗೋ ಬ್ಯಾಕ್ ಹೋಮ್, ಐ ವಿಲ್ ಗೆಟ್ ಮೆನಿ ಕಾಲ್ಸ್ ಟು ಅಟೆಂಡ್. ಸೊ ಸ್ಟೂಡೆಂಟ್ಸ್ ಹೇಗೆ ಅಂತಾನೆ, ಅವರಿಗೆ ಒಂದು ಥಾಟ್ ಮನಸ್ಸಿಗೆ ಬಂದ ತಕ್ಷಣ ದೇ ವಿಲ್ ಬಿ ಲುಕಿಂಗ್ ಅರೌಂಡ್ ಹೂ ಕ್ಯಾನ್ ಹೆಲ್ಪ್ ಮೀ. ಸೊ ಆ ಕಾಲ್ ಬಂದಾಗ, instead of telling them and disconnecting the call, I would always try my best to answer the calls and guide them in whatever way possible. So this is my thing. Other than that, if you really ask me in my free time what do, I have a big reading habit, so I get into reading. I enjoy reading books even now, not from the screen but the real books, so I get into that. Yes, ನಾನು ನಿಮಗೆ ಆವಾಗಲೇ ಕೇಳಿದೆ, ನೀವು ಹೇಳಿದ್ರಿ ಆನ್ಸರನ್ನು, ಆದರೂ ನಾನು ಪುನಃ ಕ್ವೆಶ್ಚನ್ ಅನ್ನು ಕೇಳ್ತೇನೆ. ವಾಟ್ ಈಸ್ ಸಕ್ಸಸ್ ಅಕಾರ್ಡಿಂಗ್ ಟು ಯು? Yes. See, success can be defined in many different ways, but for me success is you making an effort to live after death. ಎಸ್ ಮೇಡಮ್, ಇನ್ನೊಂದು ಈ ಒಂದು ಅಬ್ರಾಡಿಗೆ ಹೋಗಿ ಎಜುಕೇಷನನ್ನು ಮಾಡುವಂಥದ್ರಲ್ಲಿ ಯಾವ ರೇಷಿಯೋ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ಬೋದು? ಓಕೆ, ಫ್ಯಾಕ್ಟ್ ಬೇಸಿಸ್ ಹೋಗೋದಾದರೆ ಈಗ ನಮ್ಮ ಹೆಣ್ಮಕ್ಳೇ ಹೋಗೋದು ಜಾಸ್ತಿ.
ಗಂಡ್ಮಕ್ಳು ಕೂಡ ಹೋಗ್ತಾರೆ. ಆದರೆ ಈ ಹೆಣ್ಮಕ್ಳು ಏನು ಅಂತ ಹೇಳಿದ್ರೆ, ಅವರು ಬರುವಾಗ ನಾನೊಂದು ಕಂಪ್ಯಾರಿಸನ್ ಹೇಳೋದಾದರೆ, ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿ ಒಂದು ಫರ್ಮ್ ಡಿಸಿಷನ್ ತೊಗೊಂಡು ಬರ್ತಾರೆ. ಆ್ಯಂಡ್ ದೇ ಟೇಕ್ ಕ್ವಿಕ್ ಡಿಸಿಷನ್ಸ್. ಹೇಗೆ ಹೇಳಿದ್ರೆ, ಬರುವ ಮುಂಚೆನೇ ಒಂದು ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿ ಬಂದಿರ್ತಾರೆ, ಅಥವಾ ಯಾವ ಕಂಟ್ರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಬಂದಿರ್ತಾರೆ. ಸೊ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಲೇಡಿ ಸ್ಟೂಡೆಂಟ್ಸ್ ಬಂದರು ಅಂತ ಹೇಳಿದರೆ, ಅವ ವರ್ಕ್ ಈಸ್ ಲಿಟಲ್ ಮಿನಿಮಲ್. ಇನ್ನೂ ಒಂದು ಒಳ್ಳೇದು ಅಂತ ಹೇಳಿದ್ರೆ, ಒಳ್ಳೆ ಮಾರ್ಕ್ಸ್ ತೊಗೊಂಡು ಬಂದಿರ್ತಾರೆ, ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಬಂದಿರ್ತಾರೆ. ಖುಷಿಯಾಗುತ್ತೆ ಅಂತ ಮಕ್ಕಳಿಗೆ ಸಪೋರ್ಟ್ ಮಾಡಲಿಕ್ಕೆ. ಈವನ್ ನಮ್ಮ ಆಫೀಸಲ್ಲಿ ಕೂಡ ನಮ್ಮಲ್ಲಿ ಲೇಡಿ ಸ್ಟಾಫೇ ಜಾಸ್ತಿ ಇದ್ದಾರೆ, ಬಟ್ ದ ವೇ ದೇ ವರ್ಕ್ ಅಲ್ಲ, ಇಟ್ ಇಸ್ ವೆರಿ ಆರ್ಗನೈಸ್ಡ್, ವೆರಿ ಸಿಸ್ಟಮ್ಯಾಟಿಕ್, ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ದೇ ಆರ್ ಕಮಿಟೆಡ್, ವೆರಿ, ಐ ಮೀನ್ ಇಟ್ ಗಿವ್ಸ್ ಅ ಲಾಟ್ ಆಫ್ ಜಾಯ್ ಟು ವರ್ಕ್. ಆ್ಯಂಡ್ ಈವನ್ ಬಾಯ್ಸ್ ಫಾರ್ ದ್ಯಾಟ್ ಮ್ಯಾಟರ್, ಈಗಿನ ಸ್ಟೂಡೆಂಟ್ಸ್ ಇದ್ದಾರಲ್ಲ, ದೇ ಆರ್ ಲೈಕ್, ಐ ವುಡ್ ಸೇ ದಟ್ ದೇ ಆರ್ ಒನ್ ಸ್ಟೆಪ್ ಅಹೆಡ್. You don't have to do anything from the scratch. They would have already done their work and then they come over. ಒಂದಷ್ಟು ರಿಸರ್ಚ್ ಗಳನ್ನು ಮಾಡಿಯೇ ಬರ್ತಾರೆ. ಹೌದು. ನನಗೆ ಯಾವ ಒಂದು ಕಂಟ್ರಿಯಲ್ಲಿ ನನಗೆ ಬೇಕಾಗಿರುವಂತ ಎಜುಕೇಶನ್ ಹೌದು, ಅಟ್ಲೀಸ್ಟ್ 4-5 ಕಂಟ್ರೀಸನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ದೆನ್ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಅಸ್ ಟು ಟೆಲ್ ದೆಮ್ ವಿಚ್ ಇಸ್ ಮಚ್ ಬೆಟರ್, ಬಿಕಾಸ್ ಅಲ್ಲಿ ಬಜೆಟ್ ಕನ್ಸ್ಟೆಂಟ್ ಇರುತ್ತೆ. ಅಥವಾ ಕೆಲವೊಂದು ಸ್ಟೂಡೆಂಟ್ಸ್ಗೆ ವೆದರ್ ಕಂಡೀಷನ್ಸ್ ಆಗೋದಿಲ್ಲ. ಈಗ ತುಂಬ ಕೋಲ್ಡ್ ಆಗೋದೇ ಇಲ್ಲ ಅಂತ ಹೇಳಿದ್ರೆ, ನಾವು ಅವ್ರನ್ನ ಅದೇ ಕೋಲ್ಡ್ ಇರುವ ಕಂಟ್ರಿಗೆ ಇಟ್ ವಿಲ್ ನಾಟ್ ವರ್ಕ್ ಔಟ್. ಬಿಕಾಸ್ ಅಟ್ ವಿಸ್ಡಮ್ ವಾಟ್ ವಿ ಡೂ ಅಸ್, ನಾವು 5 ವರ್ಷದ ನಂತರ ಆ ಸ್ಟೂಡೆಂಟ್ ಏನು ಅಚೀವ್ ಮಾಡ್ತಾ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿ, ಅವ್ರದ್ದು ಕರಿಯರನ್ನು ಯೋಚನೆ ಮಾಡಿ, ವಿ ವಿಲ್ ಸಜೆಸ್ಟ್ ದೆಮ್. ದಟ್ ಇಸ್ ವೈ ಐ ಆಮ್ ಅ ಟೀಚರ್ ಆ್ಯಂಡ್ ಐ ವುಡ್ ಲೈಕ್ ಟು ಬಿ ಅ ಟೀಚರ್. ಎಸ್, ಥ್ಯಾಂಕ್ ಯು ಮ್ಯಾಮ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಕ್ಕೆ. ಎಸ್ ವೀಕ್ಷಕರೇ, ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆ ಎಜುಕೇಷನಲ್ ಫೀಲ್ಡಲ್ಲಿ ತುಂಬ ಮುಂದೆ ಇರುವಂತಹ ಜಿಲ್ಲೆ ಅಂತಲೇ ಹೇಳ್ಬೋದು. ಇದಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಏನಿದ್ದಾರೆ, ಇವರಿಗೆ ಒಂದು ಅಬ್ರಾಡಿಗೆ ಹೋಗಿ ಅವರ ಒಂದು ಎಜುಕೇಷನನ್ನು ಕಂಟಿನ್ಯೂ ಮಾಡಲಿಕ್ಕೆ ಈ ಒಂದು ಸಂಸ್ಥೆ, ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮ ಕೂಡ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಸೊ ಎಸ್ ವೀಕ್ಷಕರೇ, ಇವತ್ತಿನ ಸಾಧಕಿಯ ಜೊತೆ ನಮ್ಮ ಮಾತುಕತೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾಧಕಿಯ ಜೊತೆಗೆ ನಾನು ನಿಮ್ಮ ಜೊತೆ ಇರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ V4 News 24/7. Shet Jewelers and Diamond House, Beyond Limits. Women redefining success.